ಮೂವ್ಮೆಂಟ್ ಆಗಿರ್ಬೋದು, ಗ್ರಾವಿಟೇಷನಲ್ ಮೂವ್ಮೆಂಟ್ ಆಗಿರ್ಬೋದು, ಟೈಲ್ಸ್ ಬಿದ್ದೋಗುವಂತ ಚಾನ್ಸಸ್ ಇರ್ತದೆ. ಸೇಮ್ ಇನ್ನು ಫ್ಲೋರ್ ಅಲ್ಲಿ ನೀವು ತಗೊಂಡು ಕೂಡ ಫ್ಲೋರ್ ಮಾಡ್ತೀವಿ ನಾವು, ಟೈಲ್ ಅಡೆಸಿವ್ ಹಾಕ್ತೀವಿ, ಟೈಲ್ ಫಿಕ್ಸ್ ಮಾಡ್ತೀವಿ. ಆಮೇಲೆ ಅದರಲ್ಲೂ ಕೂಡ ಲಾಟ್ ಆಫ್ ಫೋರ್ಸಸ್, ಎಕ್ಸ್ಪಾನ್ಷನ್ ಕಾಂಟ್ರಾಕ್ಷನ್ ಆಗಿರ್ಬೋದು, ಅಥವಾ ಫುಟ್ ಟ್ರಾಫಿಕ್ ಆಗಿರ್ಬೋದು, ಶಿಯರ್ ಮೂವ್ಮೆಂಟಿನ ಫುಟ್ ಟ್ರಾಫಿಕ್ ಆಗ್ಬೋದು, ಅಥವಾ ಫುಲ್ ಫೋರ್ಕ್ ಲಿಫ್ಟ್ ಆಗಿರ್ಬೋದು, ಆ ಸರ್ಫೇಸ್ ಓಡಾಡೋದ್ರಿಂದ ಟೈಲ್ ಮೇಲೆ ತುಂಬಾ ಟೈಪಿನ ಶಿಯರ್ ಅಂಡ್ ಕಂಪ್ರೆಷನ್ ಲೋಡ್ ಬೀಳ್ತದೆ. ಸೊ ವಿಸ್ಟನ್ ಆಲ್ ಕೈಂಡ್ ಆಫ್ ದಿ ಶಿಯರ್ ಅಂಡ್ ಕಂಪ್ರೆಷನ್ ಲೋಡ್ C2 and ಡಬಲ್ ಯೂಸ್ ಮಾಡಿದ್ರೆ ಮಾತ್ರ. ಸೊ ಇದರಲ್ಲಿ ಕಂಟ್ರೋಲ್ ಕ್ಯೂರ್ ಆಗಿರ್ಬೋದು, ಸೆಲ್ಫ್ ಕ್ಯೂರಿಂಗ್ ಟೆಕ್ನಾಲಜಿ ಆಗಿರ್ಬೋದು, ರೀನ್ಫೋರ್ಸ್ಡ್ ಪಾಲಿಮರ್ಸ್ ಅದರಲ್ಲಿ ಇರುವಂತದ್ದು, ಗ್ರೇಟರ್ ಬಾಂಡಿಂಗ್ ಸ್ಟ್ರೆಂತ್, ಯೂನಿಫಾರ್ಮ್ ಕವರೇಜ್, ಬೆಟರ್ ಕನ್ಸಿಸ್ಟೆನ್ಸಿ, ಇದೆಲ್ಲ ಅದರಲ್ಲಿ ಬರುವಂತ ಅಡ್ವಾಂಟೇಜಸ್. ಸೊ ಇಫ್ ಯು ಕಂಪೇರ್ ಕನ್ವೆನ್ಷನಲ್ ಸಿಸ್ಟಮ್ ಅಂಡ್ ಪಾಲಿಮರ್ ಮಾಡಿಫೈಡ್ ಸಿಸ್ಟಮ್, ಇದು ಪಾಲಿಮರ್ ಮಾಡಿಫೈಡ್ ಸಿಸ್ಟಮ್ ಅಲ್ಲಿ ಡೈರೆಕ್ಟ್ ಮಾಡಿರೋದು.